ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಕರ್ತನ ದಿನವಾಗಿದೆ. ಸಭೆಗಳಿಗೆ ಹೋಗಬೇಕಲ್ಲವೇ? ಈ ದಿನ ಭಾನುವಾರವಲ್ಲವೇ? ಅಂದರೆ ಏನೋ ಬಾಧೆಯಿಂದ ಬಾ ಅನ್ನುವಂತೆ ಎಂಬುದಾಗಿ ನಿಮ್ಮ ಮನಸ್ಸಿದೆಯಾ ಇಲ್ಲವೇ? ಹಾಲೆಲೂಯಾ. ಈ ದಿನ ನಾನು ದೇವರ ಸನ್ನಿಧಿಯಲ್ಲಿ ಯಾವಾಗ ಹೋಗಿ ಕಾಣಿಸಿಕೊಳ್ಳಲಿ, ಯಾವಾಗ ದೇವಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸಬೇಕು, ದೇವ ಸಂದೇಶ ಯಾವಾಗ ಕೇಳಲಿ ಎಂಬ ಆಸೆಯುಳ್ಳವರಾಗಿದ್ದೀರಾ? ಭಾನುವಾರ ಅಂದ ಕೂಡಲೇ ನಮಗೆ ಹಬ್ಬದ ದಿನವಾಗಿರಬೇಕು ಪ್ರಿಯರೇ. ದೇವರೊಂದಿಗೆ ಸಹವಾಸ ಮಾಡುವ ದಿನ, ದೇವ ಜನರೊಂದಿಗೆ ಸೇರಿ ಆರಾಧಿಸುವ ದಿನವಾಗಿದೆ. ನಾವು ವಾರವೆಲ್ಲ ಎಲ್ಲೆಲ್ಲೋ ಕೆಲಸ ಮಾಡ್ತೇವೆ, ಉದ್ಯೋಗ ಮಾಡ್ತೇವೆ, ಅವಿಶ್ವಾಸಗಳೊಂದಿಗೆ ಇರ್ತೇವೆ, ಪ್ರಯಾಣ ಮಾಡ್ತೇವೆ, ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೇವೆ. ಆದರೆ ಕರ್ತನ ದಿನದಂದು ದೇವರ ಸನ್ನಿಧಿಯಲ್ಲಿ ಆನಂದಿಸುವುದಕ್ಕಾಗಿ, ಸಂತೈಸುವಿಕೆ ಹೊಂದಿಕೊಂಡು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವುದಕ್ಕಾಗಿ ನಮಗೆ ಎಷ್ಟೋ ದೊಡ್ಡ ಭಾಗ್ಯ ದೊರಕಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯಗಳನ್ನು ತಟ್ಟಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕೀರ್ತನೆ 84 ಎಂದಾದರೂ ಓದಿದ್ದೀರಾ ಎಂದು ಕೇಳೋದಾದರೆ ಸರಿಯಾಗಿರೋದಲ್ಲ, ಆದರೆ ಎಷ್ಟು ಸಾರಿ ಓದಿದ್ದೀರಿ ಎಂದು ಕೇಳಿದ್ರೆ ಸರಿಯಾಗಿರ್ತದೇನೋ. ಕೀರ್ತನೆ 84ರಲ್ಲಿ ಏನಿದೆ ಎಂದು ಕೇಳಿದ್ರೆ ಹೇಳಬಲ್ಲೀರಾ? ನೋಡಿ, ನಾವು ಬೈಬಲ್ ಓದುತ್ತಿರುವಾಗ ಆ ವಾಕ್ಯ ಭಾಗದಲ್ಲಿರುವ ಸಾರಾಂಶ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಕು. ಅದು ಯಾವಾಗ ಸಾಧ್ಯವೆಂದರೆ ಆ ವಾಕ್ಯ ಓದುವಾಗ, ಕೇಳಿ ಧ್ಯಾನಿಸುವಾಗ ಅದು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತೆ. ಕೇಳುವವರಾಗಿರುತ್ತಾರೆ ಹೊರತು ಕೇಳಿದವುಗಳ ಪ್ರಕಾರ ನಡೆದುಕೊಳ್ಳುವುದಿಲ್ಲವೆಂದು ಯಾಕೋಬನು ಹೇಳಿದ ಪ್ರಕಾರ ಕೇಳುವುದು ಓದುವುದು ಒಂದು ಸಾಧಾರಣವಾಗ್ಬಿಟ್ಟಿದೆ. ಆದರೆ ನಾವು ಮನಸ್ಸಿಟ್ಟು ಓದುವುದಾದರೆ, ಓದಿರುವುದನ್ನು ಅಂಗೀಕರಿಸುವುದಾದರೆ, ಗ್ರಹಿಸಿ ಅಂಗೀಕರಿಸುವುದಾದರೆ ಆ ವಾಕ್ಯ ನಮ್ಮ ಹೃದಯವನ್ನು ಸ್ಥಿರಪಡಿಸುತ್ತದೆ, ಬಲಪಡಿಸುತ್ತದೆ, ಆಧರಿಸುತ್ತದೆ. 84ನೇ ಕೀರ್ತನೆಯಲ್ಲಿ ಆಲಯದ ಪ್ರಾಮುಖ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ಆ ಆಲಯದಲ್ಲಿ ವಾಸಿಸುವುದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. 4ನೇ ವಚನ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನ ಆಲಯದಲ್ಲಿ ವಾಸಿಸುವವರು ಧನ್ಯರು. ನನ್ನ ಜೀವಿತಕ್ಕಾಗಿ ದೇವರನ್ನು ನಾನು ಯಾವಾಗಲೂ ಸ್ತುತಿಸ್ತೇನೆ. ಯಾಕೆಂದರೆ ನನ್ನ ಯೌವನ ಕಾಲದಲ್ಲಿ 18 ವರ್ಷದ ವಯಸ್ಸು ನನಗೆ ಬರುವವರೆಗೂ ಆಲಯದ ಆವರಣದಲ್ಲಿಯೇ ನಾನಿರುವಂತಹ ಭಾಗ್ಯ ನನಗೆ ದೊರಕಿತು. ಆಲಯದ ಆವರಣದಲ್ಲಿ ಇರುತ್ತಾ, ಆಲಯದ ಕೆಲಸ ಮಾಡುತ್ತಾ, ಸಾಯಂಕಾಲ ನಡೆಯುವ ಓಪನ್ ಏರ್ ಮೀಟಿಂಗ್ಸ್ಗೆ ಹೋಗುತ್ತಾ, ಹಾಡುಗಳನ್ನು ಕಲಿಯುತ್ತಾ, ಮೊಳಕಾಲೂರಿ ಬೈಬಲನ್ನು ಓದುತ್ತಾ, ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ, ದೇವರ ಸೇವಕರ ಗದರಿಕೆ, ತಿದ್ದುಪಾಟು, ತೈಲಾಭಿಷೇಕವೆಂದು ಪರಿಗಣಿಸುತ್ತಾ, ಕ್ರಮಶಿಕ್ಷಣೆಯನ್ನು ಪಾಲಿಸುತ್ತಾ, ಶರೀರವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳುತ್ತಾ, ನಂಬಿಕೆಯನ್ನು ಕಲಿತುಕೊಳ್ಳುತ್ತಾ, ಮೊಳಕಾಲೂರಿ ಮಾಡುವ ಪ್ರಾರ್ಥನೆ ಕಲಿತುಕೊಳ್ಳುತ್ತಾ, ಆಧ್ಯಾತ್ಮಿಕ ಸತ್ಯಗಳನ್ನು ಅರಿತುಕೊಳ್ಳುತ್ತಾ ನನ್ನ ಯೌವನ ಜೀವಿತವೆಲ್ಲ ಡೆಡಿಕೇಟ್ ಮಾಡಿಕೊಳ್ಳುವಂತಹ ದೊಡ್ಡ ಭಾಗ್ಯ ದೇವರು ನನ್ನ ಕೊಟ್ಟಿದ್ದಾರೆ. ಈ ದಿನ ನನ್ನ ಜೀವಿತದಲ್ಲಿ ಯಾವುದಾದ್ರೂ ಆಶೀರ್ವಾದ ಇರೋದಾದರೆ ಅದು ಆತನ ಆವರಣದಲ್ಲಿ ಕೆಲಸ ಮಾಡುವುದರಿಂದ, ಆತನ ಆವರಣದಲ್ಲಿ ಪ್ರಾರ್ಥಿಸುವುದರಿಂದ, ಆತನ ಸನ್ನಿಧಿಯಲ್ಲಿ ವಾಸಿಸುವುದರಿಂದಲೇ ಬಂದಿವೆ. ದೇವರ ಮಂದಿರದ ಆವರಣದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುವರು. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅಂದರೆ ಅವರು ದೇವರಲ್ಲಿ ಬಲ ಹೊಂದುತ್ತಾರೆ. 7ನೇ ವಚನ ನೋಡಿ, ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಪ್ರಯಾಣ ಮಾಡುತ್ತಿರುವರು. ಇಲ್ಲಿ ಎಷ್ಟು ಚೆನ್ನಾಗಿ ಆಲಯದ ವಿಶೇಷತೆಯನ್ನು ಅನುಭವಪೂರ್ವಕವಾಗಿ ಬರೆದಿದ್ದಾರೆಂದು ನೋಡುವುದಾದರೆ ಆಶ್ಚರ್ಯವೆನಿಸುತ್ತೆ. 10ನೇ ವಚನ ನೋಡಿ, ನಮ್ಮೆಲ್ಲರಿಗೂ ಗೊತ್ತಿರುವ ವಚನ ಇದಾಗಿದೆ. ಈ ವಚನದ ಮೇರೆಗೆ ಹಾಡು ಕೂಡ ಹಾಡ್ತೇವೆ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಉತ್ತಮವಾಗಿದೆ. ಎಂದಾದರೂ ಇದನ್ನು ನೀವು ಆಳವಾಗಿ ಆಲೋಚಿಸಿದ್ದೀರಾ? ಆಲಯದಲ್ಲಿ ಒಂದು ದಿನ ಕಳೆಯುವಂಥದ್ದು 1000 ದಿನಗಳಿಗಿಂತಲೂ ಶ್ರೇಷ್ಠ. ಒಂದು ದಿನ ನೀವು ದೇವರ ಆಲಯದಲ್ಲಿ ಕಳೆಯುವುದಾದರೆ 1000 ದಿನಗಳ ಆಶೀರ್ವಾದ ನೀವು ಸಂಪಾದಿಸಿಕೊಳ್ತೀರಿ ಎಂದರ್ಥ. ಒಂದು ದಿನ ಆಲಯದಲ್ಲಿ ದೇವರ ಕೆಲಸದಲ್ಲಿ ತೊಡಗುವುದಾದರೆ
1000 ದಿನಗಳ ಪ್ರತಿಫಲವನ್ನು ಹೊಂದಿಕೊಳ್ತೀರಿ. 1000 ದಿನ ಅಂದರೆ ಎಷ್ಟು ವರ್ಷಗಳು ಪ್ರಿಯರೇ? 365 ಇಂಟು 3 ನಾವು ಲೆಕ್ಕಿಸೋದಾದರೆ 1000ಕ್ಕಿಂತ ಸ್ವಲ್ಪ ಹೆಚ್ಚು ದಿನ ಆಗ್ತವೆ, ಹೌದಲ್ಲವೇ? 3 ವರ್ಷಗಳು ಹೆಚ್ಚು ಕಡಿಮೆ ನೀವು ಸಂಪಾದಿಸುವಂತಹ ಸಂಪಾದನೆಗಿಂತಲೂ ದೇವರ ಆಲಯದಲ್ಲಿ ಸಂಪಾದಿಸಿಕೊಳ್ಳುವಂತಹ 1 ದಿನದ ಆಶೀರ್ವಾದ ಅಷ್ಟು ಬೆಲೆಯುಳ್ಳದಾಗಿದೆಯಂತೆ. ಎಷ್ಟೋ ಜನರು ಈ ದಿನ ಕರ್ತನ ದಿನವನ್ನು ಕೂಡ ನಿರ್ಲಕ್ಷ್ಯ ಮಾಡೋರಿದ್ದಾರೆ. ಸಭೆಗೆ ಹೋಗಬೇಕೆಂಬ ಆಸೆಯೇ ಇಲ್ಲದವರಾಗಿರ್ತಿದ್ದಾರೆ. ದೇವರ ಆಲಯಕ್ಕೋಸ್ಕರ ನಾವು ಆಸೆಯುಳ್ಳವರಾಗಿರಬೇಕು. ನಾವು ಎಲ್ಲಿಗೆ ಹೋದ್ರೂ ಕೂಡ, ಔತಣಕ್ಕೆ ಹೋದ್ರೂ ಕೂಡ, ಉದ್ಯೋಗಕ್ಕೆ ಹೋದ್ರೂ ಕೂಡ, ಬಂಧುಗಳ ಬಳಿಗೆ ಹೋದ್ರೂ ಕೂಡ, ಫಂಕ್ಷನ್ಸ್ಗೆ ಹೋದ್ರೂ ಕೂಡ, ಏನೋ ನಾವು ಒಂದು ಆಚಾರದನುಗುಣವಾಗಿ ಹೋಗುತ್ತಾ, ನಮಗೆ ಮರ್ಯಾದೆ ಸಿಗುತ್ತೆ ಎಂದು ಹೋಗುತ್ತಾ, ಇಲ್ಲವೇ ನಮ್ಮ ಜಂಬ ನಾವು ಕೊಚ್ಚಿಕೊಳ್ಳುವುದಕ್ಕೋಸ್ಕರ ಹೋಗುತ್ತಾ ಇರ್ತಾರಲ್ಲವೇ? ನಮ್ಮಂಥವ್ರು ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋದರೆ ಒಂದೇ ಸಮನೆ ಆರ್ಭಾಟ ಮಾಡ್ತಾರೆ. ನಿಮ್ಮನ್ನು ಗೌರವಿಸಿ ನಿಮ್ಮ ಬಗ್ಗೆ ಆರ್ಭಾಟಿಸುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀರೋ, ಅಥವಾ ದೇವರ ಆಲಯವನ್ನು ಪ್ರೀತಿಸಿ ದೇವರನ್ನು ಆರಾಧಿಸುವುದಕ್ಕಾಗಿ ಹೋಗ್ತಾ ಇದ್ದೀರಾ? ಬಹಳಷ್ಟು ಜನರಿಗೆ ಆಲಯ ಯಾಕೆ ಬಿಟ್ಟಿದ್ದೀರಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ನಮ್ಮ ಪಾಸ್ಟರ್ ನಮ್ಮ ಬಗ್ಗೆ ಲೆಕ್ಕಿಸ್ತಾ ಇಲ್ಲ, ನಾವು ಎಷ್ಟೋ ಡೊನೇಷನ್ಸ್ ಕೊಟ್ಟಿದ್ದೇವೆ, ನಮಗೆ ಕೂತ್ಕೊಳ್ಳಲು ಅಲ್ಲಿ ಕುರ್ಚಿ ಇಲ್ಲ, ನಾವು ಕೂತ್ಕೊಳ್ಳೋದಕ್ಕೋಸ್ಕರ ಕುರ್ಚಿ ನಮಗೋಸ್ಕರ ರಿಸರ್ವ್ ಮಾಡಿರಲಿಲ್ಲ, ನಮಗೆ VIP ಟಿಕೆಟ್ ಕೊಡಲಿಲ್ಲ. ಇದೆಂತಹ ಕಾಟ ನೋಡಿ. ಸಭೆಯೊಳಗಡೆ VIP ಟಿಕೆಟ್ ಯಾಕೆ ಬೇಕು? ಆಲಯದಲ್ಲಿ ಪ್ರಮುಖವಾದ ಆಸನಗಳು ಯಾಕೆ ಬೇಕು? ಅದು ಫರಿಸಾಯರ ಚಟ. ಫರಿಸಾಯರು ಬಯಸ್ತಾ ಇದ್ರು ಆಲಯದೊಳಗೆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಇವತ್ತಿಗೂ ನಾನು ಭಯಪಡ್ತೇನೆ, ನಿಂತ್ಕೊಳ್ಳುತ್ತೇನೆ, ಇಲ್ಲವೇ ಮೊಳಕಾಲು ಊರ್ತೇನೆ ಹೊರತು ಕೂತ್ಕೊಳ್ಳುವುದಕ್ಕಾಗಿ ಮನಸ್ಸು ಒಪ್ಪಿಕೊಳ್ಳೋದಿಲ್ಲ. ಸಿಂಹಾಸನಾಸೀನರುಡನಾದ ಯೇಸುವಿನ ಮುಂದೆ ನೀವು ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಳ್ಳೋದಾದರೆ ಹೇಗೆ ನಡೆಯುತ್ತೆ ಪ್ರಿಯರೇ? ಆತನ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬೀಳಬೇಕು, ಆತನ ಮುಂದೆ ಮೊಳಕಾಲೂರಿ ಆರಾಧಿಸಬೇಕು, ನಿಂತುಕೊಂಡು ಕೈಗಳೆತ್ತಿ ಪ್ರಾರ್ಥಿಸಬೇಕು. ಈ ದಿನ ಬಹಳಷ್ಟು ಜನರಿಗೆ ದೇವರ ಆಲಯದಲ್ಲಿ ಅವರಿಗೆ ಗೌರವ ಬೇಕು, ಸುಖ ಬೇಕು, ಅವರ ಬಗ್ಗೆ ಲಕ್ಷ್ಯ ವಹಿಸಬೇಕು, ವಸತಿ ಬೇಕು ಎಂಬುದಾಗಿ ಹೋಗ್ತಾರೆ. ಆದರೆ ಇಲ್ಲಿ ಭಕ್ತನು ಹೇಳ್ತಾನೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ 1 ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ಅಂದರೆ ಔತಣ ಆಗುವ ಸ್ಥಳಗಳಲ್ಲಿರುವುದಕ್ಕಿಂತ, ಭಕ್ತಿಹೀನರ ಮಧ್ಯದಲ್ಲಿರುವ ಆರ್ಭಾಟದಲ್ಲಿರುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ಕೊಂಡಿರುವುದೇ ನನಗೆ ಇಷ್ಟ. ಏನಂತೆ? ನನ್ನ ದೇವರ ಆಲಯದ ಬಾಗಿಲ ಬಳಿಯಲ್ಲಿ, ಆ ಒಂದು ಮೆಟ್ಟಲುಗಳ ಬಳಿಯಲ್ಲಿ, ಆ ಒಂದು ಬಾಗಿಲ ಬಳಿಯಲ್ಲಿ ಒಂದು ಚಿಕ್ಕ ಸ್ಥಳ ಸಿಕ್ಕರೂ ಕೂಡ ಸಾಕು. ದ್ವಾರಪಾಲಕನಾಗಿ ಅಲ್ಲಿ ನಾನು ಬಿದ್ದಿದ್ರೂ ಕೂಡ ಅಷ್ಟು ಸಾಕು ಅನ್ನುತ್ತಾನೆ. ನೋಡಿರಿ, ಸಭೆಯಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಯಾವುದೋ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ದೇವರನ್ನು ಆರಾಧಿಸಬೇಕು, ದೇವರ ವಾಕ್ಯ ಕೇಳಬೇಕು ಎಂಬ ಆಸೆ ದೇವರನ್ನು ಪ್ರೀತಿಸಿದಂಥವರಿಗಿರುತ್ತೆ. ದೇವರ ಆಲಯಕ್ಕೆ ನಾವು ಹೋಗೋದು ದೇವರನ್ನು ಆರಾಧಿಸುವುದಕ್ಕಾಗಿ ಹೊರತು ನಾವು ಇತರರಿಂದ ಆರಾಧಿಸಲ್ಪಡುವುದಕ್ಕಾಗಿ ಅಲ್ಲ ಪ್ರಿಯರೇ. ನಮ್ಮನ್ನು ನಾವು ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಬಹಳಷ್ಟು ಜನ ಈ ದಿನ ಸಭೆಗೆ ಬರಲಾರದಕ್ಕೆ ಕಾರಣ ಏನೆಂದರೆ, ಈ ದಿನ ನನಗೆ ಬೈಬಲ್ ರೀಡಿಂಗ್ ಕೊಡಲಿಲ್ಲ, ಹಾಡು ಹಾಡಲು ಕೊಡಲಿಲ್ಲ, ಕಾಯರ್ನಿಂದ ನನ್ನನ್ನು ತೆಗೆದುಹಾಕಿದ್ದಾರೆ ಎಂದು ಯಾವುದೋ ಒಂದು ನೆಪ ಹೇಳ್ತಾರೆ. ದೇವರ ಆಲಯದ ಆಧಿಕ್ಯತೆ ನನಗೆ ಬೇಕಾಗಿಲ್ಲ. ಆತನ ಪಾದ ಸನ್ನಿಧಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಸಾಕ, ದ್ವಾರಪಾಲಕನಂತೆ ಇದ್ರೆ ಸಾಕು, ಬಾಗಿಲ ಬಳಿಯಲ್ಲಿ ಚಿಕ್ಕ ಸ್ಥಳ ಸಿಕ್ಕರೆ ಸಾಕು ಅನ್ನುತ್ತಾನೆ. ನೋಡಿ ಈ ಭಕ್ತನು. ಅಷ್ಟಕ್ಕೂ ಇವನು ದಾವೀದನು ಅಂದ್ಕೊಳ್ತೀರಾ? ಇಲ್ಲಿ ಇವನು ಹೇಳುವ ಮಾತುಗಳನ್ನು ನಾವು ನೋಡುವಾಗ ದಾವೀದನ ಮನಸ್ಸು ಕೂಡ ಹೀಗೆ ಕಾಣಿಸುತ್ತೆ. ದಾವೀದನು ಕೂಡ ದೇವರ ಆಲಯ ಬಹಳವಾಗಿ ಪ್ರೀತಿಸುತ್ತಾನೆ. ಆಲಯ ಅಂದರೆ ಹಿಗ್ಗುವವನಾಗಿದ್ದ, ಆಲಯಕ್ಕೋಸ್ಕರ ಏನ್ ಬೇಕಾದರೂ ಮಾಡಲು ಸಿದ್ಧನಾಗಿದ್ದ. ಆಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನನ್ನು ರಾತ್ರಿ ಹಗಲು ನೋಡಬೇಕೆಂದು ಆಶಿಸಿದ. ಬಟ್ ಈ ಕೀರ್ತನೆ ಬರ್ದಿರೋದು ದಾವೀದನಲ್ಲ ಪ್ರಿಯರೇ. ಬಹುಶಃ ದಾವೀದನ ಅಭಿಪ್ರಾಯ ಕೊರಹನ ಮಕ್ಕಳು ಬರ್ದಿರಬಹುದು, ಇಲ್ಲವೇ ಕೊರಹನ ಮಕ್ಕಳ ಅನುಭವವೇ ಇದಾಗಿವೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಅವರಿಬ್ಬರು ಒಂದೇ ಸ್ವಭಾವ, ಒಂದೇ ಆಸೆಯುಳ್ಳವರಾಗಿದ್ದರಿಂದ. ಅಷ್ಟಕ್ಕೂ ಕೊರಹನ ಮಕ್ಕಳು ಯಾರು? ಕೊರಹನ ಮಕ್ಕಳು ಅಂದರೆ ಲೇವಿ ವಂಶದಿಂದ ಬಂದವರೇ ಆಗಿದ್ರು. ಆದರೆ ಅವರ ಒಂದು ಬ್ಯಾಕ್ಗ್ರೌಂಡ್ ನೋಡುವುದಾದರೆ ಅವರ ತಂದೆ ಕೊರಹನಾಗಿದ್ದ, ದೇವ ಜನರ ವಿರುದ್ಧ ತಿರುಗಿ ಬಿದ್ದಿದ್ದ.
ಅಂದರೆ ಮೋಶೆ ಆರೋನರ ವಿರುದ್ಧ ತಿರುಗಿ ಬಿದ್ದವನಾಗಿದ್ದ. ತನ್ನೊಂದಿಗೆ ಒಂದು ಗುಂಪು ತಯಾರು ಮಾಡಿಕೊಂಡು ಕೇವಲ ನೀವೇ ಆಗಿದ್ದಿರೋ ನಾಯಕರು ನಾನಲ್ಲವೋ ಎಂದು ಹೀಗೆ ದೇವರು ನೇಮಿಸಿದ ನಾಯಕರ ವಿರುದ್ಧವಾಗಿ ತಿರುಗಿ ಬಿದ್ದು ಇಷ್ಟ ಬಂದ ರೀತಿಯಲ್ಲಿ ಮಾತಾಡಿದ್ದಕ್ಕೆ ದೇವರ ಕೋಪ ಅವನ ಮೇಲೆ ಉರಿಗೊಂಡಿತು. ಭೂಮಿ ಸೀಳಿಕೊಂಡು ಅವನನ್ನು ನುಂಗಿಬಿಟ್ಟಿತೆಂದು ಬೈಬಲಲ್ಲಿ ನೋಡ್ತೇವೆ. ಆ ರೀತಿ ತಿರುಗಿ ಬಿದ್ದಿರುವಂತಹ ಮೂರ್ಖನಾಗಿರುವ ಕೊರಹನ ಮಕ್ಕಳು ಮಾತ್ರ ತಮ್ಮ ತಂದೆ ಮಾಡಿರುವ ಕೆಲಸ ಸರಿಯಾದದ್ದಲ್ಲವೆಂದು ಗುರುತಿಸಿ ತಂದೆಯೊಂದಿಗೆ ಐಕ್ಯವಾಗಲಿಲ್ಲ. ಅದಕ್ಕಾಗಿಯೇ ಕೊರಹನ ಮನೆಯವರೆಲ್ಲರೂ ಮರಣ ಹೊಂದಿದಾಗ ಅವರು ತಮ್ಮನ್ನು ತಾವು ಪ್ರತ್ಯೇಕಪಡಿಸಿಕೊಂಡಿರೋದ್ರಿಂದ ಅವರು ಸಾಯಲಿಲ್ಲ ಅಂತ ಇದೆ ಬೈಬಲ್ನಲ್ಲಿ. ಆ ನಂತರ ಈ ಕೊರಹನ ಮಕ್ಕಳನ್ನೆಲ್ಲ ದೇವರ ಆಲಯದಲ್ಲಿ ಇರುವುದನ್ನು ಕಲಿತುಕೊಳ್ಳುತ್ತಾರೆ. ಆತನ ಅತ್ಯುನ್ನತವಾದ ಪ್ರೀತಿಯನ್ನು ಅವರು ಗ್ರಹಿಸಿ ಆ ಆಲಯವನ್ನು ಪ್ರೀತಿಸಿ ದೇವರಿಗಾಗಿ ಹಾಡುಗಳನ್ನು ಬರೆಯಲಾರಂಭಿಸುತ್ತಾರೆ, ಕೀರ್ತನೆ ಬರೆಯಲಾರಂಭಿಸುತ್ತಾರೆ. ಅದನ್ನು ಗುರುತಿಸಿದ ದಾವೀದನು ಆ ದಿನ ಇವರನ್ನು ಗಾಯಕರನ್ನಾಗಿ, ಹಾಡುಗಳನ್ನು ಬರೆದು ಹಾಡುವವರನ್ನಾಗಿ, ವಾದ್ಯ ನುಡಿಸುವವರನ್ನಾಗಿ, ಆಲಯದ ಆರಾಧನೆಯಲ್ಲಿ ಪಾಲ್ಗೊಳ್ಳುವವರನ್ನಾಗಿ ನೇಮಿಸುತ್ತಾನೆ. ಅದನ್ನು ಗುರುತಿಸಿ ಅವರು ಆಲಯದ ಸೇವೆ ಮಾಡ್ತಿರುವಾಗ ಆಶೀರ್ವದಿಸಲ್ಪಟ್ಟು ಅನುಭವಪೂರ್ವಕವಾಗಿ ಬರೆದಿರೋದೇ ಈ ಕೀರ್ತನೆಯಾಗಿದೆ. ನಾವು ಎಲ್ಲಿಗೆ ಹೋಗಿ ಏನೇ ಮಾಡಿದ್ರು ದೊರಕದಿರುವಂತಹ ಸಂತೃಪ್ತಿ, ಆಶೀರ್ವಾದ, ಅಭಿವೃದ್ಧಿ ಏನಾದರೂ ಇರೋದಾದರೆ ಅದು ದೇವರ ಆಲಯದಲ್ಲಿ ದೊರಕುತ್ತದೆ. ಅದಕ್ಕೆ ದೇವರ ಆಲಯದಲ್ಲಿ ಕಾಲ ಕಳೆಯಿರಿ. ನಿಮ್ಮ ತಲಾಂತುಗಳನ್ನು ದೇವರ ಆಲಯದಲ್ಲಿ ಬಳಸಿರಿ. ನೀವು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡುವವರಾಗಿರೋದಾದರೆ ನೀವು ಒಳ್ಳೆ ಸಂಗೀತ ಕಲಿತುಕೊಂಡು ಯಾವುದೋ ಒಂದು ಮೂವಿ ಮ್ಯೂಸಿಕ್ ನುಡಿಸುವುದಕ್ಕಾಗಿಯೋ ಯಾವುದೋ ಲೋಕದ ಕಾನ್ಸರ್ಟ್ಸ್ ಮಾಡುವುದಕ್ಕಾಗಿಯೋ ತವಕ ಪಡದೆ ನಿಮ್ಮ ತಲಾಂತುಗಳನ್ನು ದೇವರ ಆಲಯದಲ್ಲಿ ಬಳಸಿಕೊಳ್ಳುವುದಕ್ಕಾಗಿ ಡೆಡಿಕೇಟ್ ಮಾಡಿಕೊಳ್ಳಿರಿ. ಹುಚ್ಚುಚ್ಚಾದ ಹಾಡುಗಳಿಂದ ಲೋಕವೆಲ್ಲ ತುಂಬಿಕೊಳ್ತಿದೆ ಪ್ರಿಯರೇ. ಅದ್ಭುತವಾದ ಯೇಸುವಿನ ಪ್ರೀತಿಯನ್ನು ವಿವರಿಸುವಂತಹ, ಪರಲೋಕ ರಾಜ್ಯಕ್ಕೆ ಸೇರಿಸುವ ಸುವಾರ್ತೆ ಸತ್ಯದಿಂದ ತುಂಬಿಕೊಂಡಿರುವ, ದೇವರ ವಾಕ್ಯದಿಂದ ತುಂಬಿಕೊಂಡಿರುವ ಕೀರ್ತನೆ ಹಾಡುಗಳು ಈ ದಿನ ಎಷ್ಟೋ ಅವಶ್ಯಕವಾಗಿವೆ. ಒಂದು ಕಾಲದಲ್ಲಿ ಅವರು ಅನುಭವಪೂರ್ವಕವಾಗಿ ಬರೆದಿದ್ದಾರೆ. ಆದರೆ ಆ ಓಲ್ಡ್ ಸ್ಟೈಲ್, ಆ ವೆಕ್ಯಾಬ್ಯುಲರಿ ಈಗಿನ ಕಾಲದ ಜನರಿಗೆ ಬರದೇ ಇರೋದ್ರಿಂದ ಆ ಶುದ್ಧ ಕನ್ನಡ ಬರಲಾರ್ದಕ್ಕೆ ಈ ದಿನಗಳಲ್ಲಿ ಎಷ್ಟೋ ಗೊಂದಲಮಯವಾಗಿ ಈ ಆತ್ಮಿಕ ಸಂಗೀತವನ್ನು ಲೌಕಿಕ ಸಂಗೀತದೊಂದಿಗೆ ಕಲಬೆರಕೆ ಮಾಡ್ತಿದ್ದಾರೆ. ಓನ್ಲಿ ಶರೀರಕ್ಕೆ ಉದ್ರೇಗ ಉಂಟು ಮಾಡುವಂತಹ ಸಂಗೀತಗಳಿವೆಯೇ ಹೊರತು ಆತ್ಮವನ್ನು ಉಜ್ಜೀವಗೊಳಿಸುವಂತಹ, ಅನುಭವಪೂರ್ವಕವಾಗಿ ಕುಗ್ಗಿದ ಜಜ್ಜಿದ ಹೃದಯದಿಂದ ಬರುವ ಹಾಡು ಇವೆ ಅಂತೀರಾ? ಇದ್ರೂ ಕೂಡ ಅತ್ಯಧಿಕವಾಗಿ ಕಾಣಿಸ್ತಾ ಇಲ್ಲ. ದೇವರು ನಮಗೆ ಕೊಟ್ಟಿರುವ ತಲಾಂತುಗಳನ್ನು ದೇವರಿಗಾಗಿ ಬಳಸುವುದಾದರೆ ಅದು ನಮಗೆ ಭಾಗ್ಯ, ಅದೇ ನಮಗೆ ಮೇಲು. ಆತನ ಆಲಯದಲ್ಲಿದ್ದುಕೊಂಡು ಹಾಡು ಹಾಡುತ್ತಾ, ಆತನ ಆಲಯದಲ್ಲಿದ್ದುಕೊಂಡು ಹಾಡುಗಳನ್ನು ಬರೆಯುತ್ತಾ, ಆತನ ಆಲಯದಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡುತ್ತಾ, ಆತನ ಆಲಯದ ಅಂಗಳದಲ್ಲಿ ಇರುತ್ತಾ, ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ನಮಗೆ ಎಷ್ಟೋ ಮೇಲು. ನಾವು ಧನ್ಯರಾಗಿದ್ದೇವೆ, ನಾವು ಭಾಗ್ಯವಂತರಾಗಿದ್ದೇವೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಕೊರಹನ ಮಕ್ಕಳು ಹೇಳ್ತಿದ್ದಾರೆ. ನಿಜವಾಗ್ಲೂ ನಾವು ಕೂಡ ಕೊರಹನಂತೆ ಒಂದು ಕಾಲದಲ್ಲಿ ಅವಿಧೇಯರಾಗಿದ್ದೆವು. ನಮ್ಮ ಪಿತೃರು ವ್ಯರ್ಥ ನಡವಳಿಕೆಯಲ್ಲಿದ್ದವರಾಗಿದ್ದರು. ಪಿತೃ ಪಾರಂಪರ್ಯದಿಂದ ಬಂದಿರುವ ವ್ಯರ್ಥ ನಡವಳಿಕೆಯನ್ನು ಬಿಟ್ಟು ನಿಜ ದೇವರು ಯಾರೆಂದು ತಿಳ್ಕೊಳ್ಳುವ ಭಾಗ್ಯವನ್ನು, ಕಲ್ಲನ್ನು ಮಣ್ಣನ್ನು ಆರಾಧಿಸುವ ಸ್ಥಿತಿಯಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟರು. ಬನ್ನಿರಿ, ಆಲಯಕ್ಕೆ ಹೋಗೋಣ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಬರ್ತೇವೆ. ನಮ್ಮ ಜೀವಿತದಲ್ಲಿ ದೇವರೇ, ನಿಮ್ಮ ಆಲಯವನ್ನು ಪ್ರೀತಿಸುವುದಕ್ಕೂ, ಆಶೀರ್ವದಿಸಲ್ಪಡುವುದಕ್ಕೂ, ದಿನೇ ದಿನೇ ಅಭಿವೃದ್ಧಿ ಹೊಂದುವುದಕ್ಕೂ, ನಿಮ್ಮಲ್ಲಿ ಆನಂದಿಸಿ ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳುವುದಕ್ಕೂ, ಯಾವಾಗ ನಾನು ನನ್ನ ದೇವರ ಆಲಯಕ್ಕೆ ಹೋಗಲಿ ಎಂಬ ಹಂಬಲ ಆಸೆ ನಮಗೂ ಕೂಡ ಅನುಗ್ರಹಿಸಿರಿ. ನಿಮ್ಮ ಆಲಯದಲ್ಲಿ ವಾಸಿಸುವವರು ಧನ್ಯರು ಅಂತ ಹೇಳಿದ್ದೀರಿ. ಚಿಕ್ಕ ಮಗುವಾಗಿರುವ ಸಮುವೇಲನನ್ನು ಆಲಯದಲ್ಲಿ ಬಿಟ್ಟಾಗ ದೊಡ್ಡ ಮಗನಾಗಿ ಅವನನ್ನು ಆಶೀರ್ವದಿಸಿದಂತೆ ಈ ದಿನ ನಮ್ಮ ಮಕ್ಕಳು ನಿಮ್ಮ ಆಲಯದಲ್ಲಿ ಚಿಕ್ಕಂದಿನಿಂದ ನಿಮ್ಮ ಅತ್ಯುನ್ನತವಾದ ಪ್ರೀತಿಯನ್ನು ಗುರುತಿಸಲ್ಪಟ್ಟು ನಿಮ್ಮ ವಾಕ್ಯದಲ್ಲಿ ಬೆಳೆಯುವ ಹಾಗೆ ಸಹಾಯ ಮಾಡಿರಿ. ನಮ್ಮ ಕುಟುಂಬ ಸಹಿತವಾಗಿ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೆ ಏನಾದರೂ ಟೆಕ್ಸ್ಟ್ ಕಳಿಸಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರ್ಗೆ ಕರೆ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧವಾಗಿದ್ದೇವೆ. ನಿಮ್ಮ ಚರ್ಚ್ನಲ್ಲಿ ನಡೆಯುವಂತಹ ಆರಾಧನೆಗೆ ತಪ್ಪದೇ ಹೋಗಿ ಭಾಗವಹಿಸುವವರಾಗಿರಿ. ನಂತರ ನಿಮ್ಮ ಅನುಕೂಲತೆಯ ಮೇರೆಗೆ ನೀವು ತಿರುಗಿ ಬಂದಾದ ಮೇಲೆ ಈ ವಾಕ್ಯ ಸಂದೇಶವನ್ನು ಕೂಡ ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಈ ಸಂದೇಶ ಇತರರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಆಶೀರ್ವಾದಕರವಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ಲವೋ?